ಅರ್ಧಧಾರಿಯಲ್ಲಿ ಕಾಂಗ್ರೆಸ್, ನಡು ನೀರಲ್ಲಿ ಸಿದ್ದರಾಮಯ್ಯ, ತ್ರಿಶಂಕು ಸ್ವರ್ಗದಲ್ಲಿ ಡಿಕೆಶಿ. ಸುಸ್ತಾಗೋರ್ಯಾರು, ಮುಳುಗೋರ್ಯಾರು, ಬೀಳೋರ್ಯಾರು? ಅಂತೂ ಇಂಟು ಈ ನವೆಂಬರ್ 20ಕ್ಕೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಸರಿಯಾಗಿ ಅರ್ಧದಾರಿ ಸವೆಸಿದಂತಾಗುತ್ತೆ. 5 ವರ್ಷಗಳ ಅವಧಿಯ ಸರ್ಕಾರಕ್ಕೆ ಈಗ 2.5 ವರ್ಷಗಳ ನಡುವಯಸ್ಸು. ಅದೇನು ಗ್ಯಾರಂಟಿಗಳ ಕಾರಣಕ್ಕೋ, ಬಿಜೆಪಿಯ ನಿಷ್ಕ್ರಿಯತೆಯ ಕಾರಣಕ್ಕೋ ಕಾಂಗ್ರೆಸ್ 2023ರಲ್ಲಿ ಭರ್ಜರಿ ಗೆಲುವನ್ನ ಸಾಧಿಸಿ ಅಧಿಕಾರವನ್ನ ಹಿಡಿದುಕೊಂಡಿತ್ತು. ಆದರೆ ಆ ನಂತರದ ಕತೆ ಮಾತ್ರ ಕೇಳೋದೇ ಬೇಡ. ಯಾವ ಗ್ಯಾರಂಟಿಯೂ ಅಂದ್ಕೊಂಡ ಹಾಗೆ ಜನರಿಗೆ ಉಪಯೋಗ ಆಗಲೇ ಇಲ್ಲ. ಶಕ್ತಿ ಹಾಗೂ ಗೃಹ ಜ್ಯೋತಿ ಬಿಟ್ರೆ ಬೇರೆಲ್ಲ ಯೋಜನೆಗಳು ಇದ್ದೂ ಇಲ್ಲದಂತಾಗಿವೆ. ಇನ್ನು ಜನರಿಗೆ ಉಪಯೋಗ ಆಗ್ತಿರೋ ಶಕ್ತಿ ಹಾಗೂ ಗೃಹ ಜ್ಯೋತಿ ಗ್ಯಾರಂಟಿಗಳಿಂದ ಇಲಾಖೆಗಳು ನಷ್ಟದಿಂದ ನೌಕರರಿಗೆ ಸಂಬಳ ಕೊಡುವುದಕ್ಕೂ ಪರದಾಡೋ ಹಾಗಾಗಿದೆ. ಗೃಹಲಕ್ಷ್ಮಿಯಂತೂ ಮಹಿಳೆಯರಿಗೆ ಮರೀಚಿಕೆ ಯೋಜನೆಯಾಗಿದೆ. ಎಷ್ಟು ಅಧ್ವಾನ ಮಾಡಿಕೊಂಡಿರೋ ಪಂಚ ಗ್ಯಾರಂಟಿಗಳಿಗಾಗಿ ರಾಜ್ಯದ ಜನರ ಮೇಲೆ ಬೆಲೆ ಏರಿಕೆಯ ಬರೆ ಹಾಕಿದ್ದು ಮಾತ್ರ ಜನರಿಗೆ ಸಾಕಪ್ಪ ಸಾಕು ಅನ್ನಿಸ್ತಾ ಇದೆ. ಇನ್ನು ಅಭಿವೃದ್ಧಿ ವಿಚಾರವನ್ನ ಮಾತನಾಡೋದು ವೇಸ್ಟ್ ಬಿಡಿ. ಗ್ಯಾರಂಟಿಗಾಗಿ ಬೊಕ್ಕಸ ಖಾಲಿ ಮಾಡಿ ಕೂತ್ಕೊಂಡಿರೋ ಸರ್ಕಾರದಿಂದ ಯಾವ ಅಭಿವೃದ್ಧಿ ಕೆಲಸವನ್ನ ನಿರೀಕ್ಷೆ ಮಾಡೋದಕ್ಕಾದ್ರೂ ಸಾಧ್ಯ? ಈ ಕರ್ಮಕ್ಕೆ ಕಾಂಗ್ರೆಸ್ಗೆ ಮತ ಹಾಕಬೇಕಾಗಿತ್ತಾ ಅಂತ ಜನ ಹಿಡಿ ಶಾಪವನ್ನ ಹಾಕೋ ಹಾಗಾಗಿದೆ. ಇನ್ನು ಇದೆಲ್ಲ ಬಿಟ್ಟಾಕಿ ದಿನ ಬೆಳಗಾದ್ರೆ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ಗುದ್ದಾಟ, ಮಂತ್ರಿ ಸ್ಥಾನಕ್ಕಾಗಿ ಪರದಾಟ, ಅಧ್ಯಕ್ಷ ಗಾದಿಗಾಗಿ ಹೋರಾಟ. ಇದರಲ್ಲೇ ಎಲ್ಲ ನಾಯಕರು ಬ್ಯುಸಿಯಾಗಿದ್ದಾರೆಯೇ ಹೊರತು ಜನರ ಕಷ್ಟ ಕೇಳುವುದಕ್ಕೆ ಯಾರಿಗೂ ಪುರುಸೊತ್ತಿಲ್ಲ. ಸರ್ಕಾರದ ನಿಜವಾದ 2.5 ವರ್ಷಗಳ ಸಾಧನೆ ಅಂದ್ರೆ ಇದೇ ನೋಡಿ. ಇದಕ್ಕೆ ಸರಿಯಾಗಿ ಒಂದು ದರಿದ್ರ ವಿರೋಧ ಪಕ್ಷ ಬೇರೆ, ಅಲ್ಲಿ ನಾಲಾಯಕ್ ನಾಯಕರು. ಚುನಾವಣೆಯಲ್ಲಿ ಹೀನಾಮಾನವಾಗಿ ಸೋತ ಮೇಲೂ ಇವರಿಗೆ ಬುದ್ಧಿ ಬಂದಿಲ್ಲ. ಮುಂದಿನ ಚುನಾವಣೆಯ ಹೊತ್ತಿಗೆ ಮೋದಿಗೆ ಮನೆಗೆ ಹೋದ್ರೂ ಇವರು ಮೋದಿ ಹೆಸರಲ್ಲಿ ಗೆಲ್ಲೋದನ್ನ ಬಿಟ್ಟು ಬೇರೆ ಏನು ಮಾಡೋದಿಲ್ಲ. ಒಂದು ದಕ್ಷ ವಿರೋಧ ಪಕ್ಷ ಇದ್ದಿದ್ರೆ ಇವತ್ತು ಅರ್ಧ ಆಯಸ್ಸು ಕಳೆದಿರೋ ಕಾಂಗ್ರೆಸ್ ಇಷ್ಟೊಂದು ಅಧ್ವಾನವಾಗಿ ಆಡಳಿತ ಮಾಡೋದಕ್ಕೆ ಸಾಧ್ಯವಾಗ್ತಿರ್ಲಿಲ್ಲ. ಇತ್ತೀಚೆಗಂತೂ ಕಾಂಗ್ರೆಸ್ ಸರ್ಕಾರದ ಎಲ್ಲಾ ಶಾಸಕರು ಹಾಗೂ ಮಂತ್ರಿಗಳು ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಅಂತ ಕಂಡಲ್ಲಿ ತಿನ್ಕೊಂಡು ಮುಖ್ಯಮಂತ್ರಿ ಬದಲಾವಣೆಗಳ ವಿಚಾರದಲ್ಲಿಯೇ ಬ್ಯುಸಿಯಾಗಿದ್ದಾರೆ. ಸಿದ್ದರಾಮಯ್ಯ ಮುಂದುವರಿತಾರಾ ಅಥವಾ ಡಿಕೆಶಿ ಪಟ್ಟಕ್ಕೇರ್ತಾರಾ ಅನ್ನೋ ಕುತೂಹಲ ದಿನೇ ದಿನೇ ಜಾಸ್ತಿ ಆಗ್ತಿದೆಯೇ ಹೊರತು ಒಂದು ತಾರ್ಕಿಕ ಅಂತ್ಯಕ್ಕೆ ಬರ್ತಾ ಇಲ್ಲ. ಅದರಲ್ಲೂ 2.5 ವರ್ಷ ಪೂರೈಸಿದ ಇದೇ ಸಂದರ್ಭದಲ್ಲಿ ಗದ್ದುಗೆ ಏರೋದಕ್ಕೆ ಡಿಕೆಶಿ ಎಲ್ಲ ರೀತಿಯಲ್ಲೂ ರೆಡಿಯಾಗಿದ್ದಾರೆ. 2023ರಲ್ಲಿ ತಾನೇ ಮುಖ್ಯಮಂತ್ರಿ ಅಂದುಕೊಂಡಿದ್ದ ಡಿಕೆ ಶಿವಕುಮಾರ್ ಅವರಿಗೆ ಮರ್ಮಾಘಾತವನ್ನ ಕೊಟ್ಟು ಸಿದ್ದರಾಮಯ್ಯ ಸಿಎಂ ಆಗಿದ್ರು. ಕೊನೆಗೆ 2.5 ವರ್ಷಗಳ ನಂತರ ಅಧಿಕಾರ ಬಿಟ್ಟುಕೊಡುವುದಾಗಿ ವಾಗ್ದಾನ ಮಾಡಿದ್ದ ಸಿದ್ದರಾಮಯ್ಯ ಈಗ ಮಾತು ತಪ್ಪಿ ಹೈಕಮಾಂಡ್ಗೂ ಸಂಕಟ ತಂದಿಟ್ಟಿದ್ದಾರೆ. ಸಿಎಂ ಸ್ಥಾನದಿಂದ ಬಲವಂತವಾಗಿ ಇಳಿಸಿದ್ರೆ ಸಿದ್ದರಾಮಯ್ಯ ಯಾವ ಹಂತಕ್ಕೂ ಹೋಗ್ತಾರೆ. ಇದೀಗ ಮುಖ್ಯಮಂತ್ರಿಯನ್ನಾಗಿ ಮಾಡದೆ ಹೋದ್ರೆ ಡಿಕೆಶಿ ಕೂಡ ಯಾವ ಹಂತಕ್ಕೆ ಹೋಗೋದಕ್ಕೂ ರೆಡಿಯಾಗಿದ್ದಾರೆ. ಒಟ್ಟಾರೆಯಾಗಿ ಇಬ್ಬರ ಜಿದ್ದಿನಲ್ಲಿ ಕಾಂಗ್ರೆಸ್ ಸರ್ಕಾರವೇ ಪತನವಾದರೂ ಆಶ್ಚರ್ಯವಿಲ್ಲ. ರಾಜ್ಯದಲ್ಲಿ ಮತ್ತೆ ಚುನಾವಣೆ ಬರುತ್ತೋ, ರಾಷ್ಟ್ರಪತಿ ಆಡಳಿತ ಬರುತ್ತೋ ಅಥವಾ ಮತ್ಯಾವುದೋ ಸಮ್ಮಿಶ್ರ ಸರ್ಕಾರ ಬರುತ್ತೋ ಗೊತ್ತಿಲ್ಲ. ಈ ಗೊಂದಲವೇ ಸರ್ಕಾರಕ್ಕೆ 2.5 ವರ್ಷ ತುಂಬಿದ ಸಂಭ್ರಮಕ್ಕೆ ಕಾಂಗ್ರೆಸ್ ಸರ್ಕಾರ ಜನರಿಗೆ ಕೊಡ್ತಾ ಇರೋ ಭಾರೀ ಉಡುಗೊರೆ. ಮತ ಹಾಕಿ ಗೆಲ್ಲಿಸಿದ ಜನರಿಗೆ ಇದನ್ನ ಅನುಭವಿಸದೆ ಬೇರೆ ದಾರಿನೂ ಇಲ್ಲ. ಪರಿಸ್ಥಿತಿ ನೋಡಿದ್ರೆ ಮೇಲೆ ಬರೋದಕ್ಕೆ ಆಗದೆ ಮುಳುಗಿಯೂ ಹೋಗದೆ ನಡು ನೀರಲ್ಲಿ ನಿಂತು ಪರದಾಡ್ತಾ ಇರುವವರು ಮಾತ್ರ ಮತದಾರರೇ. ಇದೇ ವಾಸ್ತವ.